ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಚಂದ್ರಕಾಂತ, ಕಾಫಿ ತಗೋ ಮಾಲ್ತಿ. ಥ್ಯಾಂಕ್ಸ್, ನನಗೆ ಬೇಡ. ಏನಿದು ಬಟ್ಟೆ ಎಲ್ಲ ಯಾಕೆ ಪ್ಯಾಕ್ ಮಾಡ್ತಾ ಇದೀಯಾ? ನೀವೇ ಹೇಳಿದ್ರಲ್ಲ ಅದಕ್ಕೆ ಮನೆ ಬಿಟ್ಬಿಡಿ ಅಂತ. ಎಲ್ಲಿಗೆ ಹೋಗ್ತೀರಾ ಈಗ? ಅದು ನಿಮಗೆ ಬೇಕಾಗಿಲ್ಲ. ಮಕ್ಕಳನ್ನ ಬೀದಿಲಿ ಬೇಕಾದ್ರೆ ನಿಲ್ಲಿಸ್ತೀವಿ, ನಿಮ್ಮ ಋಣದಲ್ಲಿ ಮಾತ್ರ ಇರೋದಿಲ್ಲ. ಹೆದರ್ಕೋಬೇಡಿ. ಅರೆ, ಕೋಪದಲ್ಲಿ ಒಂದು ಮಾತು ಹೇಳಿದ ತಕ್ಷಣ ಹೀಗೆ ಮನೆ ಬಿಟ್ಟು ಹೊರಟ್ರೆ ಹೇಗೆ? ಕೋಪದ ಮಾತಾ ಅದಕ್ಕೆ ಅದು? ಮನೆ ಬಿಟ್ಟು ಹೊರಡಿ ಅಂತ ಸ್ವಂತ ತಮ್ಮಂಗೆ ಹೇಳಿದ ಮಾತು ಬರೀ ಕೋಪದ್ದ? ದ್ವೇಷದ್ದು. ಎಲ್ಲರ ಹತ್ರ ಹೇಳ್ತೀರಂತೆ ನನ್ನ ತಮ್ಮ ಮಾಲ್ತಿ ನನಗೆ ಮೋಸ ಮಾಡಿಬಿಟ್ರು, ಮನೆ ಜವಾಬ್ದಾರಿನೆಲ್ಲ ನನ್ನ ತಲೆ ಮೇಲೆ ಹಾಕಿ ಹೇಮಗಿರಿಗೆ ಓಡ್ ಹೋದ್ರು, ನಾನು ಮದುವೆ ಇಲ್ಲದೆ ಇಲ್ಲೇ ಬಿದ್ದಿದ್ದೀನಿ ಅಂತ ಎಲ್ಲರ ಮುಂದೆ ಹೇಳ್ಕೊಂಡು ಅಳ್ತೀರಂತೆ. ನಿಮಗೆ ಮದುವೆ ಆಗದೆ ಇರೋದಕ್ಕೆ ನಾವು ಹೊಣೆನಾ ಅತ್ಗೆ? ಒಬ್ಳು ಹೆಂಗಸಿಗೆ ಮದುವೆ ಆಗಿಲ್ಲ ಅಂದರೆ ಅದಕ್ಕೆ 100 ಕಾರಣ ಇರುತ್ತೆ. ಜನಕ್ಕೆ ಇಷ್ಟ ಆಗೋ ಥರ ಅವಳು ಬಿಹೇವ್ ಮಾಡಬೇಕಾಗತ್ತೆ. ಹೆಂಗಸು ಹೆಂಗಸ್ ಥರ ಇರಬೇಕಾಗತ್ತೆ. ನೋಡೋಕೆ ಚಂದ ಅನ್ನೋ ಥರ ಕಾಣಿಸ್ಕೋಬೇಕಾಗತ್ತೆ. ಮಾತು ಹೀಗೆ ಸಿಡುತ್ತಾ ಇದ್ರೆ ಯಾರು ಮದುವೆ ಆಗ್ತಾರೆ ನಿಮ್ಮನ್ನ? ಅದನ್ನು ನಮ್ಮ ತಲೆ ಮೇಲೆ ಹಾಕ್ಕೊಡ್ತೀವಿ. ಇನ್ನೊಂದ್ಸಲಿ ಈ ರೀತಿ ಮಾತಾಡಕ್ಕೆ ನೋಡು. ಎಲ್ಲಿ ಹೊಡಿರಿ ನೋಡ. ಚಂದ್ರಕಾಂತ, ಏನು ಇದೆಲ್ಲ? ಸುಮ್ಮನಿರು, ತಪ್ಪೆಲ್ಲ ನಂದೆ. ಇನ್ನೊಂದ್ಸಲಿ ಅಕ್ಕನ ಈ ರೀತಿ ಮಾತಾಡ. ಚಂದ್ರಕಾಂತ, ನಿನ್ನೆ ರಾತ್ರಿ ಸ್ವಲ್ಪ ಹೆಚ್ಚಿಗೆ ಮಾತಾಡ್ಬಿಟ್ಟೆ ನಾನು. ಹಾಗೆ ಮಾತಾಡಬಾರ್ದಾಗಿತ್ತು. ಸಾರಿ. ಹೋಗ್ಲಿ ಬಿಡಿ, ಇದು ಅವ್ರ ಮನೆ ಅವ್ರ ಹೆಸರಿನಲ್ಲಿದೆ. ಕಷ್ಟಪಟ್ಟು ಅವ್ರ ಈ ಮನೆ ನಡೆಸ್ತಾ ಇದ್ದಾರೆ. ಇಲ್ಲವ್ರು ಏನ್ ಬೇಕಾದ್ರೂ ಅನ್ಬಹುದು, ಅವ್ರಿಗೆ ಹಕ್ಕಿದೆ ಅಲ್ವಾ? ಹಕ್ಕು ಅಂತ ಆ ಅರ್ಥದಲ್ಲಿ ಹೇಳಿಲ್ಲ ಮಾಲ್ತಿ. ನೀನೇ ಯೋಚನೆ ಮಾಡಿ ನೋಡು. ಅಮ್ಮ ಹೋಗಿದ ಹೊಸ್ತರಲ್ಲಿ ಎಲ್ಲ ನನ್ನ ತಲೆ ಮೇಲೆ ಬಿತ್ತಲ್ಲ. ನನ್ಗೆ ಯಾರಿದ್ರು? ಪ್ರೇಮ, ಸುಖ, ಸಂತೋಷ ಅಂತ ನೀವು ಹೇಮಗಿರಿಗೆ ಹೊಟ್ಟೋದ್ರಿ. ನನಗಿದ್ದಿದ್ದು ಯಾರು? ಅರೆ ಬುದ್ಧಿರೋ ಅಪ್ಪ, ಏನೂ ಧೈರ್ಯ ಇಲ್ಲದೆ ಇರೋ ಕಲ್ಯಾಣಿ, ಯಾವುದು ಅರ್ಥ ಆಗದೆ ಇರೋ ಪುಟ್ಟ ಮಕ್ಕಳು ಶಶಿಕಾಂತ, ಶರ್ಮಿಳಾ. ನಾನು ತುಡಿ ತುಡಿ ತುಡಿ. ಒಂದು ದಿನ ಇಲ್ಲಿನ ಸ್ಥಿತಿ ಬಗ್ಗೆ ವಿಚಾರಿಸಲಿಲ್ಲ ನೀನು ಚಂದ್ರಕಾಂತ. ನನ್ನ ಮನಸ್ಸಿಗೆ ಏನು ಅನ್ನಿಸ್ತಿರ್ಬೋದು ಅಂತ ಊಹಿಸ್ಕೊ. ಅಂಥ ಸಮಯದಲ್ಲಿ ಈ ಮನೇಲಿ ನಾವಿರ್ತೀವಿ, ಈ ಮನೆ ಮೇಲೆ ನಮಗೆ ಹಕ್ಕಿದೆ ಅಂತ ಹಕ್ಕಿನ ಮಾತಾಡಿದೆ ನೀನು. ನನ್ನ ಸುಖಗಳನ್ನೆಲ್ಲ ಬಲಿ ಕೊಟ್ಕೊಂಡು, ಹೊರಕ್ಕಾಗದೆ ಇರೋ ಭಾರ ಹೊತ್ಕೊಂಡು, ಇಡಕ್ಕೂ ಸಾಧ್ಯವಾಗದೆ ಇರೋ ಹೆಜ್ಜೆನ ಎಲ್ಲರಿಗೋಸ್ಕರ ಇಡ್ತಿರೋವಾಗ ಹಕ್ಕು ಅಂತ ಕಾನೂನು ನಿನ್ನ ಪ್ರಶ್ನೆ ತೆಗೆದ್ರೆ ಕೋಪ ಬರಲ್ವಾ ಮಾಲ್ತಿ?
ಅದಕ್ಕೆ ನಾನು ಹಕ್ಕಿನ ಬಗ್ಗೆ ಮಾತಾಡಿದೆ ಅಷ್ಟೆ. ನಮ್ಮ ಪರಿಸ್ಥಿತಿನೂ ಎಷ್ಟು ಸೂಕ್ಷ್ಮವಾಗಿತ್ತು ಅಂತ ನೀವು ಅರ್ಥ ಮಾಡ್ಕೋಬೇಕಿತ್ತಲ್ವಾ ಅದಕ್ಕೆ. ಕೈಯಲ್ಲಿ ಕೆಲಸ ಇಲ್ಲ, ಕಲೀಗ್ಸ್ ಮುಂದೆ ಅವಮಾನ ಆಗಿತ್ತು. ದುಡಿತಾ ಇದ್ದಿದ್ದ ಗಂಡಸು ಇದ್ದಕ್ಕಿದ್ದ ಹಾಗೆ ಕೆಲಸ ಕಳ್ಕೊಂಡು ಅಕ್ಕನ ಮುಂದೆ ಆಶ್ರಯ ಕೇಳೋದು ಎಷ್ಟು ಅವಮಾನ ಅಲ್ವಾ ಅದಕ್ಕೆ. ಇಂಥ ಟೈಮಲ್ಲಿ ಮನಸ್ಸು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೀವು ಇವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅವನ ಮನಸ್ಸು ನನಗೆ ಅರ್ಥ ಆಗಲ್ವಾ? ಅವನ ನೋವಿಗೆ ಅವನಿಗಿಂತ ಜಾಸ್ತಿ ಸಂಕಟ ಪಡೋಳು ನಾನು. ನನಗೆ ದುಃಖ ಆದಾಗ ಹೇಳ್ಕೊಂಡಳಕ್ಕೆ, ನಾನು ಅತ್ತಾಗ ನನಗೆ ಸಮಾಧಾನ ಮಾಡೋಕ್ಕೆ, ನನಗೆ ಧೈರ್ಯ ತುಂಬೋದಕ್ಕೆ ನನ್ನ ತಮ್ಮ ನನ್ನ ಜೊತೆಲಿ ಇರಬೇಕಾಗಿತ್ತು. ಮದುವೆಯಾಗಿ ನಾನು ಕಡ್ದು ಹಾಕಬೇಕಾಗಿರೋದು ಏನೂ ಇಲ್ಲ. ಆ ಭ್ರಮೆನೂ ನನಗಿಲ್ಲ. ಆದರೆ ಅಷ್ಟೇ ಹತ್ತಿರವಾಗಿದ್ದ ಚಂದ್ರಕಾಂತ ಇದ್ದಕ್ಕಿದ್ದ ಹಾಗೆ ನಮ್ಮಿಂದ ದೂರವಾಗಿ ಸುಖವಾಗಿದ್ದಾನಲ್ಲ, ಅದು ಹೇಗೆ ಅಂತ ಮನಸ್ಸಲ್ಲಿ ತುಂಬ ಕಾಡ್ತಿತ್ತು ಅಷ್ಟೇ ಮಾಲ್ತಿ. ಸುಖ ಅದೆಲ್ಲಿ ತೋರ್ಪಾಲ್ಗೆ. ಮನೆಗೇನು ಮಾಡೋಕ್ಕಾಗ್ತಿಲ್ಲ ಅಂತ ಯಾವಾಗಲೂ ಕೊರಗ್ತಾನೆ ಇರೋರು. ಯಾವತ್ತೂ ಬಾಯಿ ಬಿಟ್ಟು ಹೇಳಿರಲಿಲ್ಲ ಅಷ್ಟೆ. ಪ್ರತಿ ವರ್ಷ ಅಮ್ಮನ ತಿಥಿ ಮುಗಿಸ್ಕೊಂಡು ಬಂದು ಕಣ್ಣೀರು ಹಾಕೋರು. ಮದುವೆ ಆಗಿದ್ರಿಂದಾನೇ ನಾವು ದೂರ ಆದ್ವಿ ಅಂತ. ನಿಮ್ಮ ನೆನಪಿನಲ್ಲಿ ನಮ್ಮ ಜೊತೆ ಸಂತೋಷವಾಗಿರ್ತಿರ್ಲಿಲ್ಲ. ಅವರಲ್ಲೂ ಇರಲಿಲ್ಲ, ಇಲ್ಲೂ ಇರಲಿಲ್ಲ. ಆಯಿತು, ನೀವು ಹೇಳ್ದಾಗೆ ನಾವಿಲ್ಲಿರ್ತೀವಿ ಅಂದ್ಕೊಳ್ಳಿ. ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ, ಕೇಳಲಾ? ಇಲ್ಲಾಂದ್ರೆ ಅದು ಮನಸ್ಸಲ್ಲೇ ಉಳ್ಕೊಂಡು ನಾವಿಲ್ಲಿ ಭಿಕ್ಷೆಗಿದ್ದೀವೇನೋ ಅನ್ಸುತ್ತೆ. ಕೇಳಲಾ? ಕೇಳು. ಮನಸ್ಸಲ್ಲೇನು ಇಟ್ಕೋಬಾರ್ದು. ನೀವು 60,000 ಸಾಲ ಮಾಡಿದ್ರಿ, ಹರಾಜಲ್ಲಿ ಮನೆ ಕೊಂಡ್ಕೊಂಡು ನಿಮ್ಮ ಹೆಸ್ರಿಗೆ ಮಾಡ್ಕೊಂಡ್ರಿ. ಅಲ್ಲಿಗೆ ಹಕ್ಕು ಬಂದ್ಬಿಡತ್ತಾ ನಿಮಗೆ? ಈ ಮನೆ ಇವತ್ತು ಎಷ್ಟು ಬಾಳತ್ತೆ ಗೊತ್ತಾ? 40 ರಿಂದ 50 ಲಕ್ಷಕ್ಕೂ ಜಾಸ್ತಿ. 50 ಲಕ್ಷದ ಆಸ್ತಿ 60,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ಬಿಟ್ರೆ ನಿಮ್ದಾಗ್ಬಿಡತ್ತಾ ಹಕ್ಕು? ಕಾನೂನಿನ ಹಕ್ಕು ಬಗ್ಗೆ ಮಾತಾಡ್ತಿಲ್ಲ ನಾನು, ನೈತಿಕ ಹಕ್ಕು ಕೇಳ್ತಾ ಇದ್ದೀನಿ. ಕೋಪ ಮಾಡ್ಕೋಬೇಡಿ, ಕಾಮಾಗಿ ಉತ್ತರ ಕೊಡಿ. ಮತ್ತೆ ತೆಗೆದಿಯ ನೀನು? ನಾನು ಸುಮ್ಮನೆ ಇರೋದಿಲ್ಲ ನೋಡು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಈ ಮನೆ ಹಕ್ಕಿನ ವಿಷಯ ನನಗೆ ಅಕ್ಕನಿಗೆ ಸಂಬಂಧಪಟ್ಟಿತ್ತು. ಅವತ್ತು ಅಕ್ಕ 60,000 ಕಟ್ಟಿದ್ದಿದ್ದೀರೆ ಇವತ್ತು ಈ ಮನೆನೇ ಇರ್ತಾ ಇರಲಿಲ್ಲ. ಒಂದು ವಿಚಾರ ಹೇಳ ಮಾಲ್ತಿ. ಈ ಮನೆ ಮೇಲೆ ನನಗೆ ಹಕ್ಕಿದೆ ಅಂತ ನನ್ನ ಬಾಯಲ್ಲಿ ಬಂದಿರ್ಬೋದು, ಆದರೆ ನೀನು ಹೇಳ್ದಾಗೆ ನಮ್ಮ ನೈತಿಕ ಹಕ್ಕಿಲ್ಲ. ಎಲ್ರಿಗೂ ಹಕ್ಕಿದೆ. ಆ ಹಕ್ಕು ಎಲ್ರಿಗೂ ಇರಲಿ ಅಂತಾನೆ ನನ್ನ ಹೆಸರಿಗೆ ಮನೆನ ಮಾಡ್ಕೊಂಡಿರೋದು. ಕೈ ಮುಗಿದು ಬೇಡ್ಕೋತೀನಿ,
ನಾನಂದಿದ್ದು ತಪ್ಪಾಯ್ತು. ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇದ್ಬಿಡಿ. ಎಲ್ಲ ಮರ್ತು ಬಿಡೋಣ. ಅಮ್ಮನಿಗೂ ಅದೇ ಆಸೆ ಇದ್ದಿದ್ದು, ತನ್ನ ಮಕ್ಕಳೆಲ್ಲ ಒಂದಾಗಿರ್ಲಿ ಅಂತ. ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ತಾ ಹೋದ್ರೆ ಉಳ್ಕೊಳ್ಳೋದು ಬರೀ ಕಹಿ. ಅದಕ್ಕೆ ಮಾತು ಬೇಡ, ಹಳೆದೆಲ್ಲ ಮರೆತು ಸುಖವಾಗಿದ್ದು ಬಿಡೋಣ ಮಾಲ್ತಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಸರ್, ನೆನ್ನೆ ತಮ್ಮ ಪಿ ಎ ಫೋನ್ ಮಾಡಿದರು, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ. ಏನು ವಿಷಯ ಸರ್? ಏನ್ರಿ ಏನು ವಿಷಯ ಅಂತ ಕೇಳ್ತಾ ಇದ್ದೀರಲ್ಲ, ನಿಮಗೆ ವಹಿಸಿದ ಕೆಲಸ ಏನಾಯಿತು? ನಿಮ್ಮನ್ನು ನಂಬ್ಕೊಂಡು ಪ್ರಾಜೆಕ್ಟ್ ಹಾಕ್ಕೊಂಡಲ್ಲ, ನೀವು ನೋಡಿದ್ರೆ ಆರಾಮವಾಗಿ ಏನು ವಿಷಯ ಸರ್ ಅಂತ ಕೇಳ್ತಾ ಇದ್ದೀರ. ನಾವು ಫುಲ್ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಸುತ್ತಮುತ್ತ 18 ಎಕರೆ ಪ್ಲಾಟ್ನ ರೆಡಿ ಮಾಡಿದ್ದೀವಿ ಸರ್. ನಾವು ಮಧ್ಯದ 2 ಎಕರೆದು ಒಂದೇ ಒಂದು ಪ್ಲಾಟ್ ಮಾತ್ರ ಪ್ರಾಬ್ಲಮ್ ಇದೆ ಸರ್. ವಾಟ್, 2 ಎಕರೆನಾ? ಇದು ಒಂದು ವಿಷಯ ಏನ್ರಿ? ನೋಡಿ, ಈ ಥರ ಚಿಕ್ಕ ವಿಷಯಗಳನ್ನ ನನ್ನ ಹತ್ರ ಡಿಸ್ಕಸ್ ಮಾಡಬೇಡಿ. ಈ 2 ಎಕರೆ ಪ್ಲಾಟ್ ಸಿಗದೇ ಇದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಯಾರ್ದು ಲ್ಯಾಂಡ್ ಅದು? ಸರ್, ಶಂಕರಮೂರ್ತಿ ಅಂತ ಜಮೀನ್ದಾರಿದ್ದಾರೆ, ಅವ್ರದ್ದು ಆ ಲ್ಯಾಂಡು. ಸರಿ, ಅವ್ರ ಹತ್ರ ಲ್ಯಾಂಡ್ ಪರ್ಚೇಸ್ ಮಾಡಿ ಅವ್ರು ಕೇಳಿದ ರೇಟ್ ಕೊಟ್ಬಿಡಿ. ಸರ್, ಅವ್ರು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ ಸರ್, ಕೇಳಿದ್ರು ಒಪ್ತಾ ಇಲ್ಲ ಕೊಡೋಕ್ಕೆ. ರೀ, ನನಗೆ ತುಂಬ ಬ್ಯುಸಿ ಶೆಡ್ಯೂಲ್ಸ್ ಇದೆ ರೀ. ಇಂಥ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ನನಗೆ ಟೈಮ್ ಕೂಡ ಇಲ್ಲ. ನನ್ನ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಾ ಅಥವಾ 2 ಎಕರೆ ಜಮೀನಿಂದ ಓಡಾಡಲಾ? ನಾನು ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿರೋದಾದ್ರೂ ಯಾಕೆ? ಬಟ್ ಐ ಆಮ್ ಎ ಪ್ರಾಕ್ಟಿಕಲ್ ಬಿಸ್ನೆಸ್ ಪರ್ಸನ್. ಮೈ ಬಿಸ್ನೆಸ್ ಇಸ್ ಅ ಸ್ಟೇಕ್ ನಾ. ಇದು ಒಬ್ಬ ವ್ಯಕ್ತಿ ಮಾಡೋ ಬಿಸ್ನೆಸ್ ಅಲ್ಲ, ಇಟ್ಸ್ ಎ ಕಲೆಕ್ಟಿವ್ ಆರ್ಗನೈಸೇಷನ್. ಐ ಆಮ್ ಆನ್ಸರಬಲ್ ಟು ಸೋ ಮೆನಿ ಪೀಪಲ್. ಅವ್ರಿಗೆಲ್ಲ ನಾನೇನು ಉತ್ತರ ಕೊಡಲಿ? ಇನ್ನು 2 ತಿಂಗಳಲ್ಲಿ ಈ ಪ್ರಾಜೆಕ್ಟು ಲಾಂಚ್ ಆಗಬೇಕು. ಮೀಡಿಯಾದಲ್ಲಿ ಅಡ್ವರ್ಟೈಸ್ ಮಾಡಿ ವಿಸಿಬಿಲಿಟಿ ಕೊಡಬೇಕು. ಇದೆಲ್ಲ ಯಾವಾಗ ಮಾಡಲಿ ನಾನು? ಸರ್, ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಪ್ರಪೋಸಲು ಸರ್. ಈ ಸಿದ್ಧಾರ್ಥಪುರದಲ್ಲಿರೋ ಲ್ಯಾಂಡ್ಗಿಂತಲೂ ಒಳ್ಳೆ ಲ್ಯಾಂಡು ನನ್ನ ಅಕ್ವಿಷನಲ್ಲಿದೆ ಸರ್. 35 ಎಕರೆ ರುದ್ರಾಕ್ಷಿಪುರದಲ್ಲಿ. ಅಲ್ಲೇ ತಾವು ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ರೆ. ಮಿಸ್ಟರ್ ಮಿಶ್ರಾ, ನಮ್ಮ ಪ್ರಾಜೆಕ್ಟು ಟೆಕ್ನೋಮೈಂಡ್ ಫ್ಯೂಚರ IT ಪಾರ್ಕ್. ಇದರಲ್ಲಿ 10ಕ್ಕಿಂತ ಹೆಚ್ಚು ಕಂಪ್ನಿಗಳು ಒಟ್ಟಿಗೆ ಆಪರೇಟ್ ಮಾಡ್ತವೆ. ಇಟ್ಸ್ ಎನ್ ಇಂಟರ್ನ್ಯಾಷನಲ್ ಜಾಯಿಂಟ್ ವೆಂಚರ್. ಸಿದ್ಧಾರ್ಥಪುರದಿಂದ 6-7 ಕಿಲೋಮೀಟರ್ ದೂರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತಾ ಇದೆ. ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ ಎರಡರಿಂದನೂ ಕಮ್ಯುನಿಕೇಷನ್ ಇದಕ್ಕೆ ಬಹಳ ಸುಲಭ. ಈ ಕಾರಣಕ್ಕಾಗಿ ನಾವು ಈ ಲೊಕೇಶನ್ನ ಚೂಸ್ ಮಾಡ್ರು. ರುದ್ರಾಕ್ಷಿಪುರ ಇನ್ನೊಂದು ಮೂಲೆಯಲ್ಲಿದೆ. ಅಲ್ಲಿ ಇಂಥ ವೆಂಚರ್ನ ಹಾಕ್ಕೊಳ್ಳೋದು ಸೆನ್ಸ್ಲೆಸ್ ಅನ್ಸುತ್ತೆ. ಮೊರೋವರ್, ನಮಗೆ ಇಂಟರ್ನ್ಯಾಷನಲ್ ಫಂಡ್ಸ್ ಜನರೇಟ್ ಆಗ್ತಿರೋದೇ ಈ ಪ್ರಾಜೆಕ್ಟ್ ಲೊಕೇಶನಿಂದಾಗಿ. ಅರ್ಥ ಮಾಡ್ಕೊಳ್ಳಿ, ಅಟ್ ಎನಿ ಕಾಸ್ಟ್ ನನಗೆ ಲ್ಯಾಂಡ್ ಬೇಕೇ ಬೇಕು. ನಿಮಗೆ ಕಷ್ಟ ಆಗೋದಿದ್ರೆ ಈ ಕೆಲಸನ ನೀಟಾಗಿ ಆರಾಮಾಗಿ ಮಾಡೋಂಥ ಮುಂಬೈ ಪಾರ್ಟಿಗಳು ನನ್ನ ಹತ್ರ ಇದ್ದಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಒಪ್ಪಿಸ್ಬಿಡ್ಲಾ? ಅಯ್ಯೋ ಬೇಡ ಸರ್, ನಾನೇ ಏನಾದರೂ ಮಾಡ್ತೀನಿ. 20 ದಿನದೊಳಗೆ ನಿಮಗೆ ಡೆವಲಪ್ಮೆಂಟ್ ಕಾಣ್ತಾ ಇರುತ್ತೆ ಸರ್. ಐ ಹೋಪ್ ಸೊ. ನೋಡಿ, ನನಗೆ ಒಂದು ಟೆಲಿಕಾನ್ಫರೆನ್ಸ್ಗೆ ಹೊತ್ತಾಗ್ತಾ ಇದೆ. 20 ದಿವಸ ಸಮಯ ಕೇಳಿದ್ದೀರಾ, ಅದೇನು ಮಾಡ್ತಿರೋ ಮಾಡಿ. ಹರಿಮಿತ್ರ ಸತಿ ಸುತರು ಬಂಧು ಬಳಗವದಲ್ಲಿ ಕರುಮದವತಾರಗಳೋ ಋಣಲತೆಯ ಚಿಗುರೋ
ಕರುಮದವತಾರಗಳೋ ಭ್ರೂಣಲತೆಯ ಚಿಗುರೋ ಕುರಿಯನಾಗಿಸಿ ನಿನ್ನ ಕಾಪಿಡಿವ ಸಂಸಾರ ಕುರಿಯನಾಗಿಸಿ ನಿನ್ನ ಕಾಪಿಡಿವ ಸಂಸಾರ ಉರಿಮಾಲಿಯಾದಿತ್ತೋ ಮಂಕುತಿಮ್ಮ ಸಂಸಾರ ಉರಿಮಾರಿಯಾದಿತೋ ಮಂಕುತಿಮ್ಮ ಥ್ಯಾಂಕ್ ಯು ರಾಗ ಮಾರ್ವಾ ವಿಳಂಬಿತ ಸಾಖಿ ಸಂಗ್ ಬಾಯ್ ಮೊಹಮ್ಮದ್ ರಫಿ. ಚೆನ್ನಾಗಿ ಹೇಳಿದೆ ಕಣೋ ಶಶಿ. ಸಂಗೀತದಲ್ಲಿ ಅದೇನು ಸುಖ ನೆಮ್ಮದಿನೋ. ಅಣ್ಣ, ಶಶಿಗೆ ಯಾವ್ದಾದ್ರು ಒಳ್ಳೆ ಸಾಹಿತ್ಯ ಸಿಕ್ಕಿದ್ರೆ ಅದಕ್ಕೆ ತೋಚಿದ ರಾಗ ಹಾಕಿ ನಮ್ಮ ಮುಂದೆ ಹಾಡ್ತಿರ್ತಾನೆ. ಪ್ರತಿ ಸಲಿನೂ ಅಣ್ಣ ಇರಬೇಕಿತ್ತು ಅಂತ ಹೇಳ್ತಿರ್ತಾನೆ. ಹೌದಣ್ಣ, ಒಂದೊಂದು ಸತಿ ಹೆಲ್ಪ್ಲೆಸ್ ಅನ್ಸೋಷ್ಟು ನಿನ್ನ ಮಿಸ್ ಮಾಡ್ತೀವಿ ಈ ಮನೇಲಿ. ಮನೇಲಿ ಏನೇ ಪ್ರಾಬ್ಲಮ್ ಇರಲಿ, ಮನೆಯವ್ರ ಜೊತೆ ಎಷ್ಟೇ ಮನಸ್ತಾಪ ಇರಲಿ, ಮನೆಯೇ ಕಣೋ. ಮನೆಯವರೇ ಎಲ್ಲರೂ ಜೊತೆಗಿದ್ದಾಗ ಏನು ನೆಮ್ಮದಿನೋ. ಮಲಗಿದ್ದೆ, ನಿದ್ದೆ ಬರಲಿಲ್ಲ. ಶಶಿ ಹಾಡು ಕೇಳಿಸ್ತು, ಹಾಗೆ ಎದ್ದು ಬಂದೆ. ಮೊನ್ನೆ ರಾತ್ರಿ ಸ್ವಲ್ಪ ಮಾತುಕತೆ ಆಯ್ತಲ್ಲ, ಅದೇ ಯೋಚನೆ. ನೋಡಿ ಚಂದ್ರಕಾಂತ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದೆಲ್ಲ ಇದ್ದಿದ್ದೆ ಕಣೋ. ನಿನ್ನೆ ಆಗಿದ್ದ ಮಾತುಕತೆಯಿಂದ ನೀನು ತುಂಬ ಡಿಸ್ಟರ್ಬ್ ಆಗಿದೆಯಾ ಅನಿಸುತ್ತೆ. ಅದನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡ. ಹೋಗಿ ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಇನ್ನೂ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಕ್ಕ. ನಾನು ನಿಮ್ಮೆಲ್ಲರ ಜೊತೆಗೂ ಮಾತಾಡಬೇಕು. ಏನಾಯ್ತಣ್ಣ? ಏನಾದರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಏನೂ ಇಲ್ಲ. ನಾನು ಬಂದಾಗಿಂದ ನಿಮ್ಮೆಲ್ಲರನ್ನೂ ನೋಟಿಸ್ ಮಾಡ್ತಾಯಿದ್ದೀನಿ. ಹೆಂಡತಿ ತಾಳಕ್ಕೆ ಕುಣಿಯೋ ಗಂಡ ಅಂತ ನೀವೆಲ್ಲ ನನ್ನನ್ನು ಅನ್ಕೊಂಬಿಟ್ಟಿದ್ದೀರ ಅಲ್ವಾ? ನಿರಂಜನ ಎಲ್ಲಿ? ಅಯ್ಯೋ, ಹೊರಟೋದ? ಎಲ್ಲಿ ಬಂದಿದ್ದ? ಟಿವಿನಲ್ಲಿ ನ್ಯೂಸ್ ಐಟಮ್. ಯಾರೋ ಒಬ್ಬ ಮಿನಿಸ್ಟ್ರು ಶಂಕುಸ್ಥಾಪನೆ ಮಾಡ್ತಿದ್ದ. ಇವನ್ ಅಲ್ಲೇ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತಿದ್ದ. ಅವನೇನಾ? ಅವನೇ ಅಂತ ಅನ್ಸುತ್ತೆ. ಸೈಡ್ ಪೋಸ್ ಅಲ್ಲಿದ್ದ. ಚಿಕ್ಕಪ್ಪ, ಅದೇ ಮಿನಿಸ್ಟ್ರು. ಬೇರೆ ಯಾವ್ದೋ ಫಂಕ್ಷನ್ ಕಾಣುತ್ತೆ. ಈ ಮನುಷ್ಯ ನನಗೆ ಗೊತ್ತು. ಬಸವಕೃಷ್ಣ ದೇಸಾಯಿ ಅಂತ ಹೇಳಿ ನಮ್ಮ ಆಫೀಸಲ್ಲಿ ನನ್ನ ಜೊತೆನೆ ಕೆಲಸ ಮಾಡ್ತಾ ಇದ್ದ. ಇವನು ಮಿನಿಸ್ಟರ್ ಆಗೋದ್ನ? ಎಲ್ಲಿದ್ದ ನಿನ್ ಗಂಡ ಹೇಳು? ಇಲ್ಲ, ಈಗ ಜೊತೆಲಿಲ್ಲ, ಮೊದ್ಲಿದ್ದ. ಇದ್ ಬೇರೆ ಯಾವ್ದೋ ಫಂಕ್ಷನ್ ಅಂತ ಕಾಣುತ್ತೆ. ಬಿಡಮ್ಮ, ನಿನ್ನ ಗಂಡನ್ನ ನಾನು ಹುಡುಕೊಡ್ತೀನಿ ಬಿಡು. ಈ ಮಿನಿಸ್ಟ್ರು ನನಗೆ ಚೆನ್ನಾಗಿ ಗೊತ್ತು. ನನ್ನ ಜೊತೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದ. ಅಕೌಂಟ್ಸ್ ಅಲ್ಲಿ ಬರೀ 89 ರೂಪಾಯಿ ವ್ಯತ್ಯಾಸ ಬಂದಿದ್ದಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯ ಸೇರ್ಕೊಂಡ. ಅವನ ರಾಜೀನಾಮೆ ಪತ್ರ ಬರ್ಕೊಟ್ಟಿದ್ದೆ ನಾನು. ನಿನ್ನ ಗಂಡನ್ನ ನಾನು ಹುಡುಕೊಡ್ತೀನಿ ಬಿಡು. ಮಾಯಾ ಮೃಗ ಮಾಯಾ